ಶುಭೋದಯ ಮಕ್ಕಳೇ. ನನ್ನ ಹೆಸರು ಸ್ವಾತಿ ಅಂತ. ನಾನು ನಿಮ್ಮ ಶಾಲೆಗೆ ಹೊಸದಾಗಿ ಬಂದಿರೋ ಕನ್ನಡ ಶಿಕ್ಷಕಿ. ಬೆಂಗಳೂರಿಂದ ಬರ್ತಾ ಇದ್ದೀನಿ. ನನ್ನ ಪರಿಚಯ ಆಯ್ತಲ್ಲ, ಈಗ ನಿಮ್ಮ ಪರಿಚಯ ಹೇಳಿ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ. ಟೀಚರ್, ನಾನು ಚಂದ. ಹೌದಪ್ಪ, ನೀವು ಮಕ್ಕಳೆಲ್ಲ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದೀರಿ. ಹೆಸರು ಹೇಳಪ್ಪ. ನನ್ನ ಹೆಸರು ಚಂದ ಟೀಚರ್. ಸರಿನಪ್ಪ, ನೀನು ಚಂದ, ನಿನ್ನ ಹೆಸರು ಚಂದ. ನಿಂದ ಚಂದದ ಹೆಸರು ಹೇಳ್ಬಿಟ್ಟ ಈಗ. ಟೀಚರ್, ನನ್ನ ಹೆಸರು ಚಂದ. ಉಡುಪಿ ಜನರನ್ನು ತುಂಬ ಬುದ್ಧಿವಂತ ಅಂತಾರಪ್ಪ. ಈ ಹುಡುಗ ಏನು ಉಲ್ಟನೆ ಮಾತಾಡ್ತಿದ್ದಾನೆ. ಟೀಚರ್ ಹೊಸಬ್ರು ಅಂತ ತಲೆ ಹರಟೆ ಮಾಡಬೇಡ, ಹೆಸರು ಹೇಳು. ತಡಿಯ, ನಾ ಹೇಳ್ತೆ. ಅದು ಹಂಗಲ್ಲ ಟೀಚರ್, ಅವನ ಹೆಸರು ಚಂದ ಅಂದೇಳಿ. ನಂದ ನೆರ್ಮನಿ. ಅವ ಹುಟ್ಟೋತಿಗೆ ಮಸ್ತ್ ಸಾಪಿದ್ದೀನಂಬ್ರ. ಈಗಳ ಸುಮಾರಿಕ್ಕಿದ್ದ ಬಿಡಿ. ಅದಕ್ಕೆ ಅವನಮ್ಮ ನನ್ನ ಮಗಿ ಚಂದ ಅಂದೇ ಹೆಸರು ಇಟ್ಕೊಂಡೇಳಿ ಈ ಹೆಸರು ಇಟ್ಟದಂಬ್ರು. ಈ ಹುಡುಗ ಅದು ಯಾವ ಭಾಷೆ ಮಾತಾಡ್ತಿದ್ದಾನೋ ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಅರ್ಥ ಆಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಹಾ, ಸರಿ ಸರಿ, ಮುಂದೆ. ನಾನು ಮೂರುಂಡಿ. ನಾವೆಲ್ಲ ಕರು ಹೆಸರು ಅಲ್ದ. ನಿನ್ನ ಹಾಜರಿ ಪುಸ್ತಕದಾಗ ಹೆಸರು ಹೇಳಿ ಮಾರಾಯ. ಅದು ಎಂತ ಗೊತ್ತಿತ್ತ ಟೀಚರ್? ಅವ ಚೆನ್ನಾಗಿ ದಿನ ಬುತ್ತಿಗೆ 3 ಮಾತು ನುಂಡಿ ಹೇಕ ಬತ್ತಿದ್ದ. ಹಂಗಾಗಿ ನಾವು ಮಕ್ಕಳೆಲ್ಲ ಅವನ್ ಮೂರುಂಡಿ ಅಂದೇಳಿ ಹಿಲಾಲ್ ಹಿಡು ಕರದ್. ಕಡೆ ಅಭ್ಯಾಸ ಹೋಯ್ತು. ಸಮ ಹೇಳ. ಅಕ್ಕ ಅಕ್ಕ, ನನ್ನ ಹೆಸರು ಉದಯ ಅಂದೇಳಿ. ಸರಿ, ನೆಕ್ಸ್ಟ್. ಟೀಚರ್, ನನ್ನ ಹೆಸರು ದುರ್ಗಾದೇವಿ. ಇಲ್ಕೇನಿ ಟೀಚರ್, ಇವಳ ಅಮ್ಮ ರಾತ್ರಿ ಮಂದರ್ತಿ ಮೇಳದ ಆಟ ಕಣಕ ಬಂದರೆ ಇವಳನ್ನ ಹೆತ್ತಿರಂಬ್ರ. ಅದಕ್ಕೆ ಇವಳ ಅಜ್ಜಿ ಇವಳಿಗೆ ದುರ್ಗಾದೇವಿ ಅಂತ ಹೆಸರಿಟ್ರಂಬ್ರ. ನಮ್ಮ ಅಮ್ಮ ಒಂದಿನ ಹೇಳ್ತಿದ್ದಾಳ, ಹಂಗಾಗಿ ನಂಗೆ ಇದು ಗೊತ್ತದ್ದು. ಇವರೆಲ್ಲ ಏನು ಹೇಳ್ತಿದಾರೋ ಅದು ದೇವರಿಗೇ ಗೊತ್ತಪ್ಪ. ಸರಿ ನಮ್ಮ, ಇವತ್ತು ಈ ಪರಿಚಯದ ಕಾರ್ಯಕ್ರಮ ಸಾಕು. ಕ್ರಮೇಣ ಎಲ್ಲರ ಹೆಸರು ಗೊತ್ತಾಗ್ತಾ ಹೋಗುತ್ತೆ. ಈಗ ಪಾಠದ ವಿಷಯಕ್ಕೆ ಬರೋಣ, ಆಯ್ತಾ? ಕನ್ನಡ ಭಾಷೆಯನ್ನ ಸ್ಪಷ್ಟವಾಗಿ ಕಲಿಬೇಕಂದ್ರೆ ಕನ್ನಡ ವ್ಯಾಕರಣವನ್ನು ಕಲಿಯೋದು ಮುಖ್ಯ ಆಗತ್ತೆ. ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಬರುವ ಒಂದು ಭಾಗವನ್ನು ಅಭ್ಯಾಸ ಮಾಡೋಣ. ನೋಡಿ, ಬ್ಲಾಕ್ ಬೋರ್ಡಲ್ಲಿ ಬರ್ದಿದ್ದೆಲ್ಲರೂ ಓದ್ಕೊಂಡ್ರಿ ತಾನೆ? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಏನಾದರೂ ಸಂದೇಹ ಇದ್ರೆ, ಪ್ರಶ್ನೆ ಇದ್ರೆ ಕೇಳಿ ಪರಿಹಾರ ಮಾಡ್ಕೊಳ್ಳಿ. ಇದನ್ನ ಬರ್ಕ ಟೀಚರ್. ಟೀಚರಿಗೆ ಗೊತ್ತಾ ಇಲ್ಲ ಅಂಬಾಗೆ ನಾನು ಅವ್ರಿಗೆ ಗೊತ್ತಪ್ಪಂಗೆ ಹೇಳ್ತೆ. ಅವ ಕೇಂದ್ರದ ಇದನ್ನೆಲ್ಲ ಮನೆಗೆ ಬರ್ಕ ಅಂತ ಹೇಳಿ. ಹಂಗಲ್ದ, ಇಲ್ಕೇನೆ ಟೀಚರ್, ನಾ ಹೇಳ್ತೆ. ನೀವು ಇಷ್ಟೊತ್ತರಿ ಕಲ್ಸಿ ಕೊಟ್ರಿ ಅಲ್ಲ, ಅದನ್ನೆಲ್ಲ ನಾವು ಮನೆಗೆ ಬರ್ಕ ಅಂದೇಳಿ ಅವಕ್ಕೆ ಎಂಬುದು. ಅಮ್ಮ ತಾಯಿ ಮೈಲಾರಮ್ಮ, ನೀನೇ ಕಾಪಾಡಮ್ಮ ನನ್ನಿಂದ ಆಗಲ್ಲಪ್ಪ. ನಂಗೆ ಈ ಕೆಲಸನೂ ಬೇಡ, ಈ ಊರ್ ಸವಾಸನೂ ಬೇಡ. ಇವತ್ತೇ ನಮ್ಮೂರಿಗೆ ಓಡೋಗ್ಬಿಡ್ತೀನಪ್ಪ. ಟೀಚರ್, ಕೊಂಚ ನಿಲ್ಲಿ, ನೀವು ಮಂಡೆ ಬಿಸಿ ಮಾಡಬೇಡಿ. ಅವರೆಲ್ಲ ಹೇಳಿದ್ದನ್ನು ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಈ ಹುಡುಗಿ ಭಾಷೆ ಸ್ವಲ್ಪ ಅರ್ಥ ಆಗ್ತಿದೆಯಲ್ಲ ನಂಗೆ. ಬಾರಮ್ಮ, ನೀನ್ ಕಾಣ್ತಾ ಇಲ್ಲ, ಎದುರುಗಡೆ ಬರ್ತೀಯಾ? ಬರ್ತೇನೆ ಟೀಚರ್, ಬರ್ತೇನೆ. ಅವರೆಲ್ಲ ಕೇಳುತ್ತಿದ್ದಾರೆ, ನೀವು ಇದುವರೆಗೆ ಕಲಿಸಿದ ಪಾಠದ ಅಂಶಗಳನ್ನೆಲ್ಲ ನಾವು ಮನೆಯಲ್ಲಿ ಬರೆದು ತಂದು ತೋರಿಸಬೇಕಾ ಎಂದು. ಓ ಹಾಗ ಮಾತಾಯಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಅನುಪಮಾ ಎಸ್. ನನ್ನ ಊರು ಮಂಗಳೂರು. ನನ್ನ ತಂದೆ ಮಂಗಳೂರಿನ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದರು. 1 ತಿಂಗಳು ಮುಂಚೆ ಅವರಿಗೆ ಈ ಕುಂದಾಪುರಕ್ಕೆ ವರ್ಗವಾಗಿ ನಾವೆಲ್ಲ ಇಲ್ಲಿಗೆ ಬಂದು ವಾಸವಾಗಿದ್ದೇವೆ. ಮೊದಲು ನಿಮ್ಮಂತೆಯೇ ನನಗೆ ಕೂಡ ಇವರ ಭಾಷೆ ಅರ್ಥವಾಗ್ತಿರ್ಲಿಲ್ಲ. ಈಗೀಗ ಕೊಂಚ ಅರ್ಥವಾಗ್ತಿದೆ. ಅರ್ಥ ಮಾಡಿಕೊಳ್ಳಲು ಕೊಂಚ ತಡವಾಗ್ತದೆ. ಈಗ ಇವರ ಭಾಷೆ ಶಾರ್ಟ್ ಅಂಡ್ ಸ್ವೀಟ್ ಅನ್ನಿಸ್ತದೆ. ಕ್ರಮೇಣ ನಿಮಗೂ ಅರ್ಥವಾಗ್ತದೆ, ಇಷ್ಟ ಕೂಡ ಆಗ್ತದೆ. ನೀವು ಮಂಡೆ ಬಿಸಿ ಮಾಡಬೇಡಿ ಟೀಚರ್. ಓಕೆನಮ್ಮ, ಗುಡ್ ಗರ್ಲ್. ನೀನು ನಿನ್ ಜಾಗದಲ್ಲಿ ಹೋಗಿ ಕುತ್ಕೊಳ್ಳಮ್ಮ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ. ನಮಸ್ಕಾರ.